ಅವಾಗಿನ ಕಾಲದಲ್ಲಿ ನೀರಿನ ಮೇಲೆ ಬ್ರಿಡ್ಜ್ ಅನ್ನು ಹೇಗೆ ಕಟ್ತಿದ್ರು ನಿಮಗೆ ಗೊತ್ತಾ? ಫಸ್ಟು ನೀರಿನ ಮೇಲೆ ಮರದ ಕಂಬಗಳನ್ನು ನೆಡುತ್ತಿದ್ದರು. ಆದರೆ ನೀರನ್ನು ಹೊರಕ್ಕೆ ಹಾಕಿದ ಮೇಲೆಯೂ ನೀರು ಒಳಗೆ ಬರುತ್ತಿತ್ತು. ಆದ್ದರಿಂದ ಮರದ ಕಂಬಗಳನ್ನು ಮತ್ತೊಂದು ಬಾರಿ ನೆಡಲಾಗುತ್ತಿತ್ತು. ನಂತರ ಅವರು ಒಳಗೆ ಮಣ್ಣನ್ನು ಹಾಕುತ್ತಿದ್ದರು. ನಂತರ ನೀರನ್ನು ಹೊರಕ್ಕೆ ಹಾಕಿದ ತಕ್ಷಣವೇ ಒತ್ತಡಕ್ಕೆ ಕಂಬಗಳು ಬೀಳತೊಡಗಿದವು. ಆದ್ದರಿಂದ ಅವು ನಾಶವಾಗಿದ್ದವು. ಆದ್ದರಿಂದ ಅವರು ಮಧ್ಯದಲ್ಲಿ ಮರದ ಸಪೋರ್ಟನ್ನು ಅಳವಡಿಸಿದರು. ಅದರ ಒಳಗೆ ಮಣ್ಣು, ಗಾರ, ಸುಣ್ಣವನ್ನು ಹಾಕಿ ತುಂಬಿಸಿದರು. ನಂತರ ಒಂದರ ಮೇಲೆ ಒಂದಂತೆ ಸ್ಲ್ಯಾಬ್ಗಳನ್ನು ಅಳವಡಿಸಿದರು. ಹೀಗೆ ಬ್ರಿಡ್ಜಿನ ಕಂಬಗಳನ್ನು ತಯಾರು ಮಾಡುತ್ತಿದ್ದರು. ನಂತರ 2 ದೋಣಿಯ ಸಹಾಯದಿಂದ 2 ಸ್ಲ್ಯಾಬ್ಗಳನ್ನು ಬ್ರಿಡ್ಜಿನ ಕಂಬದ ಹತ್ತಿರ ತರುತ್ತಿದ್ದರು. ನೀರಿನ ಲೆವೆಲ್ ಕಡಿಮೆ ಆದಂತೆ ಸ್ಲ್ಯಾಬ್ಗಳು ಕಂಬದ ಮೇಲೆ ಸ್ಥಿರವಾಗಿ ನಿಂತೊಡಗಿದವು. ನಂತರ ಅವುಗಳನ್ನು ಜೋಡಿಸಿ ಮತ್ತೊಂದು ಕಂಬವನ್ನು ನಿರ್ಮಿಸಿ ಬ್ರಿಡ್ಜ್ ಅನ್ನು ಕಟ್ಟುತ್ತಿದ್ದರು.